Hello friends, welcome back to my ಚಾನಲ್. ಇವತ್ತು ಒಂದು ಸ್ಮಾಲ್ ಮಿನಿ ವ್ಲಾಗ್ ಆಗಿರುತ್ತೆ ಫ್ರೆಂಡ್ಸ್. ಆ ವಿಡಿಯೋ ಕೊನೆ ತನಕ ನೋಡಿ, ನಿಮಗೆ ತುಂಬ ಇಷ್ಟ ಆಗುತ್ತೆ. ಯಾವಾಗಲೂ ನಾನು ರೆಸಿಪೀಸು ಮತ್ತು ರಂಗೋಲಿ ವೀಡಿಯೋಸೇ ಹಾಕಿ ನಿಮಗೆ ಬೋರ್ ಆಗಿರುತ್ತೆ ಅಂತೇಳಿ ಈಗ ಹೊಸ ಅಧ್ಯಾಯನ ಸ್ಟಾರ್ಟ್ ಮಾಡಿದ್ದೀನಿ. ಅಂದರೆ ನನ್ನ ಡೈಲಿ ರೂಟೀನ್ ಹೇಗಿರುತ್ತೆ ಅಂತೇಳಿ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಣ ಅಂತ. ನಾನು ಚಿಕ್ಕದಾಗಿ ವೀಡಿಯೋನ ಹಾಕ್ತೀನಿ, ತೀರಾ ಲಾಂಗ್ ವೀಡಿಯೋಸ್ ಏನೂ ಹಾಕೋದಿಲ್ಲ. ಪ್ಲೀಸ್ ಕೊನೆ ತನಕ ನೋಡಿ ನನಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಪ್ಲೀಸ್ ನಿಮ್ಮ ಫ್ಯಾಮಿಲಿ, ನಿಮ್ಮ ಫ್ರೆಂಡ್ಸಿಗೆ ಎಲ್ಲರಿಗೂ ಶೇರ್ ಮಾಡಿ. ನನ್ನ ವೀಡಿಯೋಸ್ ಎಲ್ಲ ಹೇಗಿದೆ ಅಂತೆಲ್ಲ ಹೇಳಿ, ಕಮೆಂಟಲ್ಲಿ ಹೇಳಿ ಫ್ರೆಂಡ್ಸ್. ನಾನಿಲ್ಲಿ ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ಬಂದು ಕಡಲೆಬೇಳೆ ಚಟ್ನಿ ಮಾಡಿ ಅಕ್ಕಿ ರೊಟ್ಟಿ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ನಿಮಗೆ ರೆಸಿಪಿ ಕ್ಲಿಯರಾಗಿ ಬೇಕು ಅಂದರೆ ನನಗೆ ಕಮೆಂಟಲ್ಲಿ ಹೇಳಿ ಫ್ರೆಂಡ್ಸ್, ನಾನು ನಿಮಗೆ ಕ್ಲೀನಾಗಿ ತಿಳಿಸ್ಕೊಡ್ತೀನಿ. ನೋಡ್ಬೋದು, ನಾನು ಕಡಲೆಬೇಳೆ ಆದಮೇಲೆ ನೆಕ್ಸ್ಟ್ ಕಡಲೆ ಬೀಜನ ಹುರ್ಕೊತಾ ಇದ್ದೀನಿ. ಅದಕ್ಕೆ ಬೇಕಾಗಿರೋ ಚಟ್ನಿ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ನಾನು ಬೆಳ್ಳುಳ್ಳಿ, ಶುಂಠಿ, ಹುಣಸೆಹಣ್ಣು, ಜೀರಿಗೆ, ಮೆಣಸಿನ್ಕಾಯಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ನಾನು ಚಟ್ನಿನ ರುಬ್ಕೊತಾ ಇದ್ದೀನಿ ಫ್ರೆಂಡ್ಸ್. ಇದೆಲ್ಲ ಆದಮೇಲೆ ನಾನು ತೆಂಗಿನಕಾಯಿ ತುರಿನ ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಡಾದ್ಮೇಲೆ ಈ ಥರ ನೈಸಿಗೆ ರುಬ್ಕೊಬೇಕು. ನಾನು ಚಟ್ನಿ ಮಾಡಿ ಆದಮೇಲೆ ನೆಕ್ಸ್ಟು ಚಟ್ನಿಗೆ ನಾನು ರೊಟ್ಟಿ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್. ನಾವು ರೊಟ್ಟಿಗೆ ಈ ಥರ ಕಡಲೆಬೀಜ, ಕಡಲೆಬೇಳೆ ಎಲ್ಲ ಹಾಕಿ ಮಾಡಿದರೆ ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್. ನಾನು ಫಸ್ಟು ರೊಟ್ಟಿ ಹಾಕೋಕ್ಕಿಂತ ಮುಂಚೆಗೆ ಹೆಂಚಿಗೆ ಈ ಥರ ಈರುಳ್ಳಿ ಹಚ್ಕೊತೀನಿ. ಈರುಳ್ಳಿ ಕಟ್ ಮಾಡಿ ಹಚ್ಚಬೇಕು ಫ್ರೆಂಡ್ಸ್. ಆವಾಗ ನಮಗೆ ರೊಟ್ಟಿಗೆ ಚೆನ್ನಾಗಿ ಕ್ಲೀನಾಗಿ ಬರುತ್ತೆ ಫ್ರೆಂಡ್ಸ್. ನಾನು ಹಸಿಟ್ಟನ್ನ 1/2 ಅವರ್ ಮುಂಚೆಗೇ ಕಲಸಿ ಇಕ್ಕಿರ್ತೀನಿ, ಚೆನ್ನಾಗಿ ನೆನ್ಕೊಳ್ಳುತ್ತೆ, ನಮಗೆ ಚೆನ್ನಾಗಿ ರೊಟ್ಟಿ ಬರುತ್ತೆ. ಫಸ್ಟಿಗೆ ಈ ಥರ ಹೆಂಚು ಕಾಯ್ದಿದೆ ಅಂತ ನೋಡ್ಕೊಬೇಕು. ಆಮೇಲೆ ನಾನು ಇಲ್ಲಿ ರೊಟ್ಟಿ ಹಾಕೋದನ್ನ ನಿಮ್ಮ ಹತ್ರ ಸುಮ್ಮನೆ ಸ್ಮಾಲ್ ಕ್ಲಿಪ್ಪಿಂಗ್ಸ್ನ ತಗೊಂಡಿದ್ದೀನಿ. ಬೇಕು ಅಂದರೆ ನೀವು ಕಮೆಂಟಲ್ಲಿ ತಿಳಿಸಿ, ನಾನು ಕ್ಲಿಯರಾಗಿ ರೆಸಿಪಿನ ಶೇರ್ ಮಾಡ್ಕೊತೀನಿ, ತೋರಿಸ್ಕೊಡ್ತೀನಿ. ನೋಡ್ಬೋದು ಫ್ರೆಂಡ್ಸ್, ನಾನು ಒಂದು ಮೀಡಿಯಮಲ್ಲೇ ನಾನು ರೊಟ್ಟಿನ ತೊಟ್ತಾ ಇದ್ದೀನಿ. ಈ ಥರ ಹೆಂಚಿನ ಮೇಲೆ ಪ್ಲೇಟ್ನ ಮುಚ್ಚಿಬಿಟ್ಟು ಈ ಥರ ಒಂದು 2 ನಿಮಿಷ ಬೇಯಿಸ್ಕೊಬೇಕು. ಈಗ ನೋಡ್ಬೋದು ರೊಟ್ಟಿ ಎಷ್ಟು ಚೆನ್ನಾಗಿ ಎದ್ದಿದೆ ಅಂತೇಳಿ. ಈಗ ನಾನು ಕ್ಲೀನಾಗಿ ಎಬ್ಕೊತಾ ಇದ್ದೀನಿ. ಈ ಥರ ನೋಡಿ ಫ್ರೆಂಡ್ಸ್, ಪರ್ಫೆಕ್ಟಾಗಿ ಬರ್ತದೆ. ನಿಮಗೆ ಒಂಚೂರು ಸಹ ಕಿತ್ತೋಗೋದಿಲ್ಲ, ಅಷ್ಟು ಚೆನ್ನಾಗಿ ಬರುತ್ತೆ. ನಿಮಗೆ ರೋಸ್ಟ್ ಬೇಕು ಅಂದರೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ರೋಸ್ಟ್ ಮಾಡ್ಕೊಬೋದು. ನಾನು ರೋಸ್ಟ್ ಏನು ಮಾಡಿಲ್ಲ. ಈ ಥರ ನಾನು ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ರೊಟ್ಟಿ ಚಟ್ನಿ ಮಾಡಿದ್ದೀನಿ. ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತೇಳಿ. ನೋಡ್ಬೋದು ನಾನು ಎಷ್ಟು ಸ್ಮೂತಾಗಿ ಚೆನ್ನಾಗಿ ಬಂದಿದೆ ಅಂತ ನಿಮಗೆ ತೋರಿಸ್ತಾಯಿದ್ದೀನಿ. ಟೇಸ್ಟ್ ಮಾಡಿ ಫ್ರೆಂಡ್ಸ್, ಹಂಗೆ ಹೇಗಿದೆ ಅಂತ ನಂಗೆ ಕಮೆಂಟಲ್ಲಿ ಹೇಳಿ. ನಾನು ಮಧ್ಯಾಹ್ನ ಬಂದು ಈ ಥರ ಜ್ಯೂಸನ್ನ ಮಾಡ್ಕೊಂಡಿದ್ದೆ, ತಣ್ಣಗೇನಾದರೂ ಇರಲಿ ಅಂತೇಳಿ. ಈ ಬೇಸಿಗೆ ಅಲ್ವಾ, ಸಖತ್ತು ಸೆಕೆ ಆಗ್ತಾಯಿರುತ್ತೆ ಅಂತ ಸಖತ್ತು ಬಾಯಾರಿಕೆ ಆಗ್ತಾಯಿರುತ್ತೆ. ಮತ್ತು ನಾನು ಊಟಕ್ಕೆ ರಾಗಿ ಮುದ್ದೆ ಮತ್ತು ಸೊಪ್ಪು ಸಾರನ್ನ ಮಾಡಿದ್ದೀನಿ. ಸೊಪ್ಪು ಸಾರು ರೆಸಿಪಿ ಬೇಕಂದರೆ ನಂಗೆ ಕಮೆಂಟಲ್ಲಿ ಹೇಳಿ, ನಾನು ನಿಮಗೆ ತಿಳಿಸ್ಕೊಡ್ತೀನಿ. ನೋಡ್ಬೋದು ಬಿಸಿ ಮುದ್ದೆನೂ ಮತ್ತು ಸೊಪ್ಪು ಸಾರು ರೆಡಿಯಾಗಿದೆ. ನಾನು ಸಂಜೆ ಫ್ರೀಯಾಗಿ ಟೈಮ್ ಇದ್ದು ಅಂತೇಳಿ ನಾನು ತುಮಕೂರಲ್ಲಿ ಒಂದು ರಿಚ್ ಬೇರಿ ಅಂತೇಳಿ ಒಂದು ಸ್ನ್ಯಾಕ್ಸ್ ಅಂಗಡಿ ಇದೆ. ಅಲ್ಲಿ ತುಂಬ ಚೆನ್ನಾಗಿ ನಮಗೆ ಬ್ರೌನಿ ಮತ್ತು ನಿಮಗೆ ಸಾಕಷ್ಟು ಆಪ್ಷನ್ಸ್ ಇರುತ್ತೆ. ನಾನು ಟ್ರೈ ಮಾಡಿದ್ದು ಬಂದು ಬ್ರೌನಿ, ಆಮೇಲೆ ಸ್ಟ್ರಾಬೆರಿ ಡಿಪ್ಪು ಮತ್ತು ಪ್ಲೈನ್ ಕೇಕಿಗೆ ಇದೇ ಥರನೇ ಚಾಕ್ಲೇಟ್ಸ್ನ ಹಾಕ್ಕೊಡ್ತಾರೆ. ತುಂಬ ಯಮ್ಮಿಯಾಗಿರುತ್ತೆ ಫ್ರೆಂಡ್ಸ್. ನೀವು ಒಂದು ಸತಿ ಟ್ರೈ ಮಾಡಿ ನೋಡಿ, ನೀವು ತುಂಬ ಇಷ್ಟಪಡ್ತೀರಾ. ಹಾಗೆ ನಾನು ಮನೆ ಹತ್ರ ಬರಬೇಕಾದ್ರೆ, ನಮ್ಮ ಮನೆ ಇರೋದು ಫುಲ್ಲು ಹಳ್ಳಿಲಿ ಫ್ರೆಂಡ್ಸ್, ಹಾಗಾಗಿ ಫುಲ್ಲು ಗ್ರೀನಾಗಿರುತ್ತೆ, ಮೈಂಡು ಕೂಡ ಫ್ರೀಯಾಗಿರುತ್ತೆ ಫ್ರೆಂಡ್ಸ್. ನೇಚರ್ನ ನೋಡ್ಕೊಂಡು ಬರ್ತಾಯಿದ್ರೆ ಹಾಗೆ ನಂಗೆ ತುಂಬ ಇಷ್ಟ ಆಯಿತು ವೆದರು. ಹಂಗೆ ಸ್ಮಾಲ್ ಕ್ಲಿಪ್ಪಿಂಗ್ಸ್ನ ಶೂಟ್ ಮಾಡಿಕೊಂಡೆ. ಹಂಗೆ ವಿಡಿಯೋ ನೋಡ್ತಿದ್ರೆ ನಿಮ್ಗಲ್ಲೊಂದು ನವಿಲು ಕಾಣುತ್ತೆ, ನೋಡ್ಬೋದು. ನೀವು ವಿಡಿಯೋನ ಪಾಸ್ ಮಾಡಿ ಯಾವ ಟೈಮಿಂಗ್ಸಲ್ಲಿ ನಿಮಗೆ ನವಿಲು ಕಂಡಿದೆ ಅಂತೇಳಿ ನನಗೆ ಕಮೆಂಟಲ್ಲಿ ಹೇಳಿ ಫ್ರೆಂಡ್ಸ್. ನೋಡೋಣ ನೀವು ಎಷ್ಟು ಚೆನ್ನಾಗಿ ವಿಡಿಯೋನ ನೋಡಿರ್ತೀರ ಅಂತೇಳಿ ಗೊತ್ತಾಗುತ್ತೆ. ನೈಟು ನಾನು ಬರಬೇಕಾದ್ರೆ ಗೋಬಿ ಮಂಚೂರಿ ತಿನ್ನಬೇಕು ಅನ್ನಿಸ್ತು. ಬೆಳಗ್ಗೆಯಿಂದ ನಮಗೆ ಮನೆಯಲ್ಲೇ ಊಟ ಮಾಡಿ ಬೇಜಾರಾಗಿತ್ತು. ಸ್ವಲ್ಪ ಚೇಂಜಸ್ ಇರಲಿ ಅಂತೇಳಿ
ಗೋಬಿ ಮಂಚೂರಿಯನ್ನ ಆರ್ಡ್ರ್ ಮಾಡಿದ್ದೆ. ಫ್ರೆಂಡ್ಸ್, ಇದು ಯಾವುದೇ ಥರ ಕೊಲಾಬ್ರೇಷನ್ ವೀಡಿಯೋ ಆಗಿರಲ್ಲ. ನನ್ನ ಇಷ್ಟದಂತೆ ನಾನು ಹೋಗಿ ತಿನ್ನಬೇಕಂತ ಅನಿಸಿ ತಿಂದು ವೀಡಿಯೋನ ಶೇರ್ ಮಾಡ್ಕೊಂಡಿದ್ದಾಗಿದೆ. ಮತ್ತು ನಾನು ರಾತ್ರಿ ಬಂದು ಅಡುಗೆನ ಮಾಡ್ಕೊತಾ ಇದ್ದೀನಿ. ಸಿಂಪಲ್ಲಾಗಿ ಫ್ರೈಡ್ ರೈಸ್ನ ಮಾಡಿದ್ದೀನಿ. ಫ್ರೆಂಡ್ಸ್, ನೀವು ರೆಸಿಪೀಸ್ ಬೇಕು ಅಂದರೆ ನನಗೆ ಕಮೆಂಟಲ್ಲಿ ಹೇಳ್ಬೋದು. ಹಂಗೆ ಸ್ಮಾಲ್ ಕ್ಲಿಪ್ಪಿಂಗ್ಸ್ನ ಶೂಟ್ ಮಾಡಿದ್ದೀನಿ, ನೋಡ್ಬೋದು. ಸಣ್ಣದಾಗಿ ಈರುಳ್ಳಿ ಮತ್ತು ಮೆಣಸಿನ್ಕಾಯಿ ತರಕಾರಿನ ಹೆಚ್ಚು ಹಾಕ್ಕೊಬೇಕು. ಮತ್ತು ಸ್ವಲ್ಪ ಕ್ಯಾಬೇಜ್ ಇದ್ದರೆ ಕ್ಯಾಬೇಜ್ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಒಂದು 2-3 ನಿಮಿಷ ಫ್ರೈ ಮಾಡಿ ಆಮೇಲೆ ರೆಡಿ ಇರೋವಂಥ ರೈಸ್ನ ಹಾಕ್ಬೋದು. ಅಷ್ಟೇ. ನಿಮಗೆ ಲಾಸ್ಟಿಗೆ ಪೆಪ್ಪರ್ ಹಾಕ್ಕೊಂಡು ಸ್ವಲ್ಪ ಸಾಲ್ಟ್ ಹಾಕ್ಕೊಂಡು ಕೊತ್ತಂಬರಿ ಸೊಪ್ಪು ಹಾಕೊಂಡ್ರೆ ಆಗೋಗ್ಬಿಡುತ್ತೆ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್. ವಿಡಿಯೋ ಆಗಿದೆ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ಬಾಯ್ ಫ್ರೆಂಡ್ಸ್.